ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಾಂತು. ಇವಾಗ ತಾನೇ ನಮ್ಮ ತಂತ್ರ ಮೂವಿ ಟೀಸರ್ ಬಿಡುಗಡೆ ಆಗಿದೆ. ಇದೇ ನವಂಬರ್ 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ನಮ್ಮ ಸಿನಿಮಾ ವಿಶೇಷತೆ ಏನಂದರೆ, ತಂತ್ರ ಅನ್ನೋದು ಎಲ್ಲರ ಮೈಂಡಲ್ಲಿ ಬರೋದು ಇದೇನೋ ಮಾಟ ಮಂತ್ರ ಆ ರೀತಿಯಾಗಿರ್ಬೋದೇನೋ ಅಂತ ಅಂದ್ಕೊತಾರೆ. ಬಟ್ ಈ ಸಿನಿಮಾ ನೋಡಿದಾಗೆ ಗೊತ್ತಾಗುತ್ತೆ ಇದರಲ್ಲಿ ವಿಶೇಷ ಏನಂದರೆ ದೇವರ ಶಕ್ತಿ ಏನೋ ಅಂತ ತೋರಿಸಿದ್ದೀವಿ. ಆಮೇಲೆ ಮನಸ್ಸು ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ಪರಿವರ್ತನೆ ಆಗುತ್ತೆ, ಯಾವ ಪಾಸಿಟಿವ್ ಪವರ್ ಬಂದಾಗ ಯಾವ ರೀತಿ ಮನುಷ್ಯರು ಬದಲಾವಣೆ ಆಗ್ತಾರೆ ಅನ್ನೋದು ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ವಿಶೇಷವಾಗಿ ನಮ್ಮ ಸಾಂಗ್ಸು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂಥ ಮಾಳು ನಿಪ್ನಾಳವ್ರು ಹಾಡಿದ್ದಾರೆ, ಜಾತ್ರೆ ಹೊಂಟಿದೆ ಅಂತ. ಆ ಸಾಂಗ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಇನ್ನೊಂದು ಸಾಂಗ್ ಬಂದ್ಬಿಟ್ಟು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ಹಾಗೆ ನಮ್ಮ ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಇಲ್ಲಿವರೆಗೂ ಥಿಯೇಟ್ರಿಗೆ ತರುವಂಥ ಒಂದು ಸಪೋರ್ಟ್ ನನಗೆ ಕೊಟ್ಟಿದ್ದು ರಮೇಶ್ ಕೃಷ್ಣ ಸರು. ಇಲ್ಲಾಂದರೆ ಅವ್ರು ಇರಲಿಲ್ಲ ಅಂದರೆ ಇಲ್ಲಿವರೆಗೂ ನಾನು ಈ ಸಿನಿಮಾನ ರಿಲೀಸ್ವರೆಗೂ ತರಲಿಕ್ಕೂ ಕೂಡ ಕಷ್ಟ ಆಗಿತ್ತು. ಸರ್ ನನ್ನ ಜೊತೆಗೆ ನಿಂತು ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬರಲಿಕ್ಕೂ ಕಾರಣ ಅವರೇ. ಯಾಕಂದರೆ ಅವ್ರದ್ದು BGM ಆಗಲಿ, ಒಂದು ಮ್ಯೂಸಿಕ್ ಆಗಲಿ, ಸಾಂಗ್ಸ್ ಆಗಲಿ ಎಲ್ಲ ಕೂಡ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸರ್ಗೆ ಮೊದಲೇನಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ರಮೇಶ್ ಸರೇ ಈ ಸಿನಿಮಾಗೆ ರಿಲೀಸ್ ಆಗಲಿಕ್ಕೆ ಕಾರಣ. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ವಿಶ್ವನಾಥ್ ಕಾಳಗಿ ಅಂತ, ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಎಲ್ಲ ಕಲಾವಿದರು ಕೂಡ ಬಹಳ ಸಹಕಾರದಿಂದ ಈ ಸಿನಿಮಾ ಮೂಡಿ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ನನ್ನ ಸ್ನೇಹಿತರು ಕೂಡ ತುಂಬ ಎಲ್ಲ ಸ್ನೇಹಿತರು ಕೂಡ ನನಗೆ ಬಹಳ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹಾಗೆ ನನ್ನ ಜೊತೆಗೆ ಅಂದರೆ ಸ್ಟಾರ್ಟಿಂದ ಎಂಡ್ವರೆಗೂ ಕೂಡ ನನ್ನ ಜೊತೆಯಾಗಿ ನಿಂತಿದ್ದು ಅನುಭವ ಅಂಕಲ್ಲು. ಅವರು ಕೂಡ ತುಂಬಾ ನನಗೆ ಸಹಕಾರ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಬೆನ್ನು ತಟ್ಟಿ ಯಾವುದು ಏನೂ ಆಗೋದಿಲ್ಲ, ಮುಂದೆ ಹೋಗು, ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ತಂದಿದ್ದಾರೆ. ಆಮೇಲೆ ಸಿನಿಮಾಗೆ ಅನೇಕ ಜನರಿದ್ದಾರೆ. ಅಶೋಕ್ ಸರ್ ಅಂತ ಹೇಳ್ಬಿಟ್ಟು ಶಿವಲೀಲಾ ಡೈರೆಕ್ಟ್ರು, ಇಲ್ಲೇ ಸ್ವರ್ಗ ನರಕ ಡೈರೆಕ್ಟ್ರು ಲೋಕನಾಥ್ ಸರು, ಹಾಗೆ ಅನೇಕರು ನನಗೆ ಬೆನ್ನೆಲುಬಾಗಿ ನಿಂತು ಈ ಸಿನಿಮಾ ರಿಲೀಸ್ ಬರೋಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಇದೇ ನವಂಬರ್ 28ರಂದು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನು ನೋಡಿ, ಕುಟುಂಬ ಸಮೇತವಾಗಿ ನೋಡುವಂಥ ಸಿನಿಮಾ. ಯಾವುದೇ ಕಾರಣಕ್ಕೂ ಇದನ್ನು ಪೈರೇಸಿ ಮಾಡೋಕ್ಕೆ ಹೋಗಬೇಡಿ. ನಮ್ಮಂಥ ಚಿಕ್ಕ ಕಲಾವಿದರನ್ನ ಬೆಳೆಸಬೇಕಾಗಿ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಒಂದು 2 ಗಂಟೆ ಕಾಲ ಸಮಯ ತಗೊಂಡು ಥಿಯೇಟ್ರಿಗೆ ಬಂದು ಈ ಸಿನಿಮಾನು ನೋಡಿ ಎಲ್ಲ ಚಿಕ್ಕ ಕಲಾವಿದರನ್ನ ಬೆಳೆಸಬೇಕಾಗಿ ಕೇಳ್ಕೊತೀನಿ. ನಮಸ್ಕಾರ.